ओम नमः प्रणवार्थाय शुद्धज्ञानैकमूर्तये निर्मलाय प्रशान्ताय निर्मलाय प्रशान्ताय दक्षिणामूर्तये नमः दक्षिणामूर्तये नमः मालासुतकुम्भविबोधमुद्रा विद्याविराजद्कर वारिजाताम् अपार कारुण्यसुधाम्बुराशिं श्रीशारदाम्बां प्रणतोऽस्मि नित्यं श्रीशारदाम्बां प्रणतोऽस्मि नित्यं गीता तमु गीता तमु गीता तमु संगीता नंदमु गीतार्थमु संगीता नंदमु गीतार्थमु संगीता नंदमु नीता मुना जुडरांगो मनसा गीता तमु संगीता नंदमु नीता मुना जुडरांगो मनसा गीता तमु संगीता नंदमु नीता मुना जुडरांगो मनसा गीता तमु संगीता नंदमु सीता पति चरण नाब्जमुनेडु कुंड सीता पति चरण नाब्जमुनेडु
கொல்ல சீதாபதி சரண நாஜமு நேடுகோ வத மஜு நீகி வகத சுர வத மஜு நீகி வகத சுர வத மஜு நீகி bagade josu ragita tamu gita nandamu nitamu judagara mata sagita tamu gita nandamu harigara basgara kaladika mamu hari harabaskara kaladika mamu lagu matamu marmamula nerangina harivara pudung harigaya viru tudu harivara pudung harigaya viru tudu harigara pudung harigaya viru tudu varatya raja varadudu sukhi varatya raja varadudu sukhi varatya javaradudu sukhi gita tamu gita nandamu nitamu na judagara mata sagita tamu gita nandamu शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजाननमहर्निशम् अनेकदन्तं भक्तानां
एकदन्तमुपास्महे. ನಾವು ಇದುವರೆಗೆ ಗೀತಾಭ್ಯಾಸದ 12ನೇ ಅಧ್ಯಾಯ, ಪರಮ ಪವಿತ್ರವಾದ ಅತ್ಯಂತ ಶ್ರೇಷ್ಠವಾದ ಜನಸಾಮಾನ್ಯರಿಗೂ ನಿಲುಕುವಂತಹ, ಜನಸಾಮಾನ್ಯರ ಶಕ್ತಿಯನ್ನು ಅಭಿವೃದ್ಧಿಪಡಿಸುವಂತಹ ಭಕ್ತಿ ಯೋಗದ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ಪರಮಾತ್ಮ ಭಕ್ತಿ ಎಂದರೆ ನಿರ್ಗುಣ ನಿರಾಕಾರ ಸ್ವರೂಪದ ಪರಮಾತ್ಮ ಸಗುಣ ಸಾಕಾರನಾಗಿ ತ್ರಿಮೂರ್ತಿಗಳ ರೂಪದಲ್ಲಿ ಈ ವಿಶ್ವವನ್ನು ರಚಿಸಿ ವಿಶ್ವದ ಹಿಂದಿರುವಂತಹ ಆಗುಹೋಗುಗಳಿಗೆ ಗಾಡ್ ಅಂತ ಯಾವುದನ್ನು ಇಂಗ್ಲಿಷ್ನಲ್ಲಿ ಹೇಳ್ತಾರೋ, ಗಾಡ್ ಅಂದರೆ ಅದನ್ನು ಬಿಡಿಸಿ ಹೇಳುವ ಜಾಣ್ಮೆಯೂ ಇದೆ. ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್ ಎಂಬುವ ಅರ್ಥದಲ್ಲಿ ವಿಶ್ವಾತ್ಮನಾಗಿ ಸಂಪೂರ್ಣ ವಿಶ್ವವನ್ನೇ ನಿಯಂತ್ರಣದಲ್ಲಿಟ್ಟುಕೊಂಡು ಹೇಗೆ ಎಲ್ಲವನ್ನು ತನ್ನ ಒಂದು ಮಹಿಮಾನ್ವಿತವಾದ ಯೋಗ ಸಿದ್ಧಿಗಳಿಂದ ಕಾಪಾಡುತ್ತಾ ಇದ್ದಾನೆ ಎಂಬುದನ್ನು ಇದುವರೆಗೆ 10 ಅಧ್ಯಾಯಗಳಲ್ಲಿ ತಿಳಿದುಕೊಂಡೆವು. ವಿಶ್ವ ವ್ಯವಸ್ಥೆಯೇ ಹೀಗೆ. ಸರ್ವಲೋಕ ಮಹೇಶ್ವರನಾದಂಥ, ಸಕಲ ಯಜ್ಞ ತಪಸ ಭೋಕ್ತಾರನಾದಂತಹ, ಎಲ್ಲಕ್ಕಿಂತಲೂ ವಿಶೇಷವಾಗಿ ಸಕಲ ಭೂತಾತ್ಮಗಳ ಅಂತರಂಗದಲ್ಲಿ, ಹೃದಯ ಮಂದಿರದಲ್ಲಿ, ಪರಮ ಪದವಿಯಲ್ಲಿ ನೆಲೆಸಿರುವಂತಹ ವಿಶ್ವಾತ್ಮನಾದ ವಿಶ್ವಂ ವಿಷ್ಣು ಮಹಾವಿಷ್ಣು ಹೇಗೆ ವಿಶ್ವವನ್ನೇ ವ್ಯಾಪಿಸಿದ್ದಾನೆ ಮತ್ತು ತನ್ನ ವಿಶ್ವದೇಹದಲ್ಲಿ ಹೇಗೆ ಧರಿಸಿದ್ದಾನೆ ಎಂಬುದನ್ನು ವಿಶ್ವಯೋಗದ ಮೂಲಕ ಅರ್ಜುನನಿಗೆ ಪ್ರಯೋಗಾತ್ಮಕವಾಗಿ ವಿಶೇಷ ದೃಷ್ಟಿಯನ್ನು ಕೊಟ್ಟು ತೋರಿಸಿ, ಧ್ಯಾನ ಯೋಗವಾಗಲಿ, ಧ್ಯಾನ ಯೋಗದ ಅಭ್ಯಾಸವಾಗಲಿ, ಭಜಕನಂತಾಗಲಿ, ಸಾಧ್ಯವಾಗದಿದ್ದರೆ ಜ್ಞಾನ ಮಾರ್ಗವಾಗಲಿ, ಕರ್ಮ ಮಾರ್ಗವಾಗಲಿ ಸಾಧಿಸಲಾಗದಿದ್ದರೆ ಭಕ್ತಿ ಮಾರ್ಗದಿಂದಲೂ ನನ್ನನ್ನು ಹೊಂದಬಹುದು ಎಂದು ಭಕ್ತರ ಮಹಿಮೆಗಳನ್ನು, ಭಕ್ತಿಯ ಮಹಿಮೆಯನ್ನು ಪರಮಾತ್ಮ ಈ ಅಧ್ಯಾಯದಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಇದುವರೆಗೆ 8-9 ಶ್ಲೋಕಗಳನ್ನು 12ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಭಕ್ತಿ ಪದದ ಅನ್ವರ್ಥ ತತ್ವಾರ್ಥಗಳನ್ನು ವರ್ಣಿಸುತ್ತಾ ಭಕ್ತಿ ಮತ್ತು ಭಾವ ಮತ್ತು ಆಸಕ್ತಿ ಇವುಗಳೆಲ್ಲವೂ ಸೇರಿ ಶ್ರದ್ಧಾರೂಪದಲ್ಲಿ ಯಾವ ಜೀವಿಯು ಯಾವ ಕರ್ಮವನ್ನೇ ಮಾಡಿದರೂ ಜ್ಞಾನೋತ್ಪತ್ತಿಯಾಗುತ್ತದೆ. ಅಂತಹ ಲೌಕಿಕ ಜ್ಞಾನವಾಗಲಿ ಅಧ್ಯಾತ್ಮ ಜ್ಞಾನವಾಗಲಿ ಅನುಭವದ ಒಳಗೂಡಿದರೆ ವಿವೇಕವಾಗುತ್ತದೆ. ಅಂತಹ ವಿವೇಕಿಯಾದವನು ಆದಿಶಂಕರರು ವಿವೇಕ ಚೂಡಾಮಣಿಯಲ್ಲಿ ವರ್ಣಿಸಿರುವಂತೆ
ವೇದಾಂತ ಪ್ರತಿಪಾದ್ಯನಾದಂತಹ ಪರಮಪುರುಷ ಪರಬ್ರಹ್ಮ ಪರಮಾತ್ಮನಾದ ಸರ್ವಲೋಕ ಮಹೇಶ್ವರನಾದ ಮಹಾವಿಷ್ಣುವನ್ನೇ ಅರಸಿ ಸಾಕ್ಷಾತ್ಕಾರವನ್ನು ಪಡೆದು ಮೋಕ್ಷ ಸುಖವನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ಪ್ರಸ್ಥಾನತ್ರಯಗಳಲ್ಲಿ ಹೇಗೆ ನಿರೂಪಿಸಿದ್ದಾರೆಯೋ ಅದೇ ರೀತಿ ಆಚಾರತ್ರಯರು ಭಕ್ತಿ ಮಾರ್ಗವನ್ನು ಮತ್ತು ಪರಮಾತ್ಮನ ಪ್ರಾಪ್ತಿಯನ್ನು ಆ ಭಗವಂತನ ಪ್ರಾಪ್ತಿಯಾದ ನಂತರ ಮೋಕ್ಷ ಸುಖವನ್ನು ಮೋಕ್ಷವನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದನ್ನು ವೇದೋಪನಿಷತ್ ಪುರಾಣ ಇತಿಹಾಸಗಳಿಂದ ಅತ್ಯಂತ ಸುಲಭವಾಗಿ ಮನನೀಯವಾಗಿ ಸರ್ವಜನಗ್ರಾಹ್ಯವಾಗಿ ಸಾಮಾನ್ಯನಿಗೂ ನಿಲುಕುವಂತೆ ಮೋಕ್ಷ ಪದವಿಗೆ ಸೋಪಾನವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಈ ಮಹಾಭಾಗ್ಯ ಇಡೀ ಭೂಮಂಡಲದಲ್ಲಿ ಭಾರತ ದೇಶದವರಿಗೆ ಸನಾತನವಾಗಿ ಬಂದಿರುವಂತಹ ಜ್ಞಾನ ಭಂಡಾರ ಮತ್ತು ಅನುಭವ ಸಾಧನೆಗಳ ಸಿದ್ಧಿಗಳ ರೂಪದಲ್ಲಿ ನಮ್ಮ ಪೂರ್ವಿಕರು ಗುರು ಹಿರಿಯರು ಪ್ರತಿ ಸಾಮಾನ್ಯ ಜೀವಿಗೂ ಅರ್ಥವಾಗುವಂತೆ ನಿಲುಕುವಂತೆ ಜೀವನ ಶೈಲಿಯನ್ನು ಸುಸಂಸ್ಕೃತ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂಸ್ಕೃತಿ ಸಂಸ್ಕಾರಗಳು ಯಾವ ಒಂದು ಧರ್ಮದಲ್ಲಿಯೂ ಯಾವ ಒಂದು ಮತದಲ್ಲಿಯೂ ಇಷ್ಟು ಸುಲಭವಾಗಿ ಸಿಕ್ಕುವುದಿಲ್ಲ. ಅಂಥ ಒಂದು ಗೀತಾ ಭಗವದ್ವಾಣಿ ಆತ್ಮೋದ್ಧಾರಕ್ಕೆ ದಾರಿಯನ್ನು ತೋರಿಸುವಂತಹ ಈ ಒಂದು ದಿವ್ಯ ವಾಣಿ ಸಕಲ ಸಾಮಾನ್ಯರಿಗೂ ಲಭ್ಯವಾಗಲಿ ಎಂಬುವ ಕಾರಣದಿಂದ ವ್ಯಾಸ ಗಣಪತಿಯವರು ಈ ಮಹಾಕೃತಿಯ ಮೂಲಕ ಮಹದುಪಕಾರವನ್ನು ಮಾಡಿದ್ದಾರೆ. ಭಕ್ತಿ ವಿಶೇಷತೆಯನ್ನು ನಾರದರು ಹೇಳಿರುವಂತಹ ಸೂತ್ರಗಳ ಮೂಲಕ ನಾರದ ಭಕ್ತಿ ಸೂತ್ರ ಎಂಬುದೇ ಲೋಕಪ್ರಸಿದ್ಧವಾಗಿರುವಂಥದ್ದು. ಶಾಂಡಿಲ್ಯ ಭಕ್ತಿ ಸೂತ್ರವೂ ಉಂಟು. ಈ ಭಕ್ತಿಯ ಪರಂಪರೆಯೇ ಉಂಟು. ಭಕ್ತಿಯನ್ನೇ ಮೂಲ ಮಾರ್ಗವಾಗಿ ಇಟ್ಟುಕೊಂಡು ಚೈತನ್ಯ ಪ್ರಭುಗಳು, ರಾಮಕೃಷ್ಣ ಪರಮಹಂಸರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆದಂತಹ ಮಹನೀಯರು ಆದಿಶಂಕರರ ಜ್ಞಾನ ಮಾರ್ಗಕ್ಕೆ ನಮಗೆ ಸನಾತನವಾದ ಗುರು ಪರಂಪರೆಯೇ ಇದೆ. ಆಚಾರತ್ರಯರ ಮಾರ್ಗದರ್ಶನ ಭಗವತ್ ಪ್ರಾಪ್ತಿಗಾಗಿ ಪ್ರತಿಯೊಬ್ಬನಿಗೂ ಸಿಗುವಂಥ ರೂಪದಲ್ಲಿದ್ದರೂ ಆಧ್ಯಾತ್ಮದ ಕಡೆಗೆ ಸಾಮಾನ್ಯವಾಗಿ ಜನರು ಬರುವುದೇ ಇಲ್ಲ ಎಂಬುದು ನಿತ್ಯ ಸತ್ಯ ವಿದಿತವಾಗಿದೆ.
ಪರಮ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕಕ್ಕೆ ಆದಿಶಂಕರರು ಧರ್ಮದ ಚೌಕಟ್ಟಿನಲ್ಲಿ ಮೋಕ್ಷಕ್ಕೆ ಹೇಗೆ ಪಡೆಯಬಹುದೆಂಬುದನ್ನು ಸಿದ್ಧಾಂತದ ಮೂಲಕ ತೋರಿಸಿ ನಮಗೆಲ್ಲ ಉಪಕಾರ ಮಾಡಿದ್ದಾರೆ. ಅವರ ಕಠಿಣ ತಪಸ್ಸಿನ ಮಾರ್ಗ ಅರ್ಥ ಕಾಮಗಳನ್ನು ಬದಿಗೊತ್ತಿ ಧರ್ಮ ಮಾರ್ಗ, ವೈದಿಕ ಧರ್ಮ ಮಾರ್ಗ ನಿರತನಾಗಿ ಮೋಕ್ಷವನ್ನೇ ಗುರಿಯಾಗಿಟ್ಟುಕೊಂಡು ಯೋಗ ಸಿದ್ಧಿಗಳಿಂದ ಪರಲೋಕ ಸಾಧನವನ್ನೂ ಮಾಡದೆ ದೇವತೆಗಳಾಗಿ ಸ್ವರ್ಗಾದಿ ಲೋಕಗಳಿಗೆ, ದೇವಲೋಕಗಳಿಗೆ ಹೋಗುವುದರ ಬದಲು ಮೋಕ್ಷ ಹೇತುವಾದಂತಹ ಅದ್ವೈತ ಸಿದ್ಧಾಂತ ಮಾರ್ಗವನ್ನು ಅಭ್ಯಾಸ ಮಾಡುವುದರ ಮೂಲಕ, ಕಠಿಣ ತಪಸ್ಸಿನ ಮೂಲಕ ಹೇಗೆ ಪರಮ ಪದವಿಯನ್ನು, ಭಗವತ್ ಪ್ರಾಪ್ತಿಯನ್ನು ಮತ್ತು ಮೋಕ್ಷ ಸುಖವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನಿರೂಪಿಸಿದ್ದಾರೆ. ನಮ್ಮಗಳ ಸೌಭಾಗ್ಯವೆಂದರೆ ಇಂದಿನವರೆಗೂ ಆ ಗುರು ಪರಂಪರೆ ನಡೆದುಕೊಂಡು ಬಂದು ಅತ್ಯಂತ ಕ್ಲಿಷ್ಟಕರವಾದ ಕಷ್ಟ ಮಾರ್ಗವಾದ ಜ್ಞಾನ ಮಾರ್ಗವನ್ನು, ಧ್ಯಾನ ಮಾರ್ಗವನ್ನು ಇಂದಿಗೂ ಬೋಧಿಸುತ್ತಲೇ ಇದ್ದಾರೆ. ಚತುರಾಮ್ನಾಯ ಮಠಗಳ ಮೂಲಕ ಆಚಾರ್ಯ ಮುಖವಾಣಿಯಿಂದ ನಾವುಗಳು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತಲೇ ಇದ್ದೇವೆ. ಆದರೆ ಈ ರೀತಿಯ ಕ್ಲಿಷ್ಟಕರವಾದ ಜ್ಞಾನ ಧ್ಯಾನ ಮಾರ್ಗದ ಮೂಲಕವಾಗಿ ಪರಮಾತ್ಮನನ್ನು ಪಡೆಯಲಾಗುವುದಿಲ್ಲವಲ್ಲ, ಮನಂಹಿ ಚಂಚಲ ಕೃಷ್ಣ ಎಂದು ಅರ್ಜುನನು ಬೇಡಿಕೊಂಡಾಗ ಅನ್ಯ ಮಾರ್ಗಗಳನ್ನು ಪರಮಾತ್ಮನು ಉಪದೇಶಿಸಿ ಭಕ್ತಿ ಮಾರ್ಗವನ್ನು ಬೋಧಿಸುತ್ತಾ ಈ 4-6 ಶ್ಲೋಕಗಳಲ್ಲಿ ಅರ್ಜುನನಿಗೆ ವಿಧ ವಿಧವಾದ ಸ್ತರಗಳನ್ನು ತಿಳಿಸ್ತಾ ಇದ್ದಾರೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಸಕ್ತಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾ ಆವೇಶಿತ ಚೇತಸಾಂ. 4 ಸ್ತರಗಳನ್ನು ತಿಳಿಸುತ್ತಾ ಪರಮಾತ್ಮ ಮಯ್ಯೇವ ಮನಃ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ನನ್ನಲ್ಲೇ ಬುದ್ಧಿ ಮನಸ್ಸುಗಳನ್ನು ಇಡುವುದರ ಮೂಲಕವಾಗಿ ಸಾಧಿಸುಪ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ. ಮನಸ್ಸು ಬುದ್ಧಿಗಳನ್ನು ಚಿತ್ತದಲ್ಲಿ ನನ್ನಲ್ಲಿ ಸ್ಥಿರವಾಗಿ ನಿಲ್ಲಿಸೋಕ್ಕೂ ಆಗೋದಿಲ್ಲ ಅಂದ್ರಪ್ಪ. ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಭಕ್ತಿ ಮಾಡುವ ಅಭ್ಯಾಸದ ಮೂಲಕವಾಗಿ ಆದರೂ ನನ್ನನ್ನು ಹೊಂದಬಹುದಪ್ಪ. ನಾನು ಭಕ್ತರಿಗೆ ಅತ್ಯಂತ ಹತ್ತಿರದಲ್ಲಿರ್ತೇನೆ. ಸದಾ ಭಕ್ತರ ಬೆನ್ನ ಹಿಂದೆಯೇ ಇರ್ತೇನೆ. ನಮ್ಮ ಇತಿಹಾಸ ಪುರಾಣಗಳ ಕಥೆಗಳಲ್ಲಿ ಭಕ್ತವಾತ್ಸಲ್ಯತೆ, ಭಕ್ತಾನುಗ್ರಹತೆ ಇವುಗಳನ್ನು ಹೇರಳವಾಗಿ ನೋಡ್ಬೋದು. ದೇವರು ಯಾರೇ ಆದರೂ ಭಕ್ತಪರಾಧೀನರು. ಸಿದ್ಧರು, ಸಿದ್ಧಹಸ್ತರು, ಸಕಲ ದೇವತೆಗಳು
ಈವನ್ ಪಿತೃದೇವತೆಗಳು ಕೂಡ ಭಕ್ತಿಗೆ ಹೋಗೊಟ್ಟು ಅವರವರ ಭಕ್ತರನ್ನು ಭಕ್ತವಾತ್ಸಲ್ಯದಿಂದ ಕಾಪಾಡಿದಿರುವಂತಹ ನೂರಾರು ಕಥೆಗಳಿದೆ. ಆದುದರಿಂದ ಭಕ್ತಿಯನ್ನು ಮಾಡಬೇಕಪ್ಪ, ಮನಃಪೂರ್ವಕವಾಗಿ, ಬುದ್ಧಿಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕಪ್ಪ. ಭಕ್ತಿ ಮಾಡಬೇಕು ಅಂದರೆ ಪ್ರೀತಿ ಮಾಡಬೇಕು. ಪ್ರೀತಿ ಅಂದರೆ ನಿಜವಾಗಿ ತ್ಯಾಗ ಇರುತ್ತೆ, ಅದರಲ್ಲಿ ಕಾಮ ಇರುವುದಿಲ್ಲ, ಕಾಮನೆಗಳು ಇರುವುದಿಲ್ಲ. ನೋಡಿ, ಈ ಕಾಮ ಮತ್ತು ಕಾಮನೆಗಳು ಇಹಲೋಕ ವ್ಯಾಪಾರಗಳು. ಅಲೌಕಿಕ ವಿದ್ಯೆಯಲ್ಲಾಗಲಿ ಆಧ್ಯಾತ್ಮಿಕ ವಿದ್ಯೆಯಲ್ಲಾಗಲಿ ಅರ್ಥಕಾಮಗಳಿಗೆ ಅಂತ ಪ್ರಾಧಾನ್ಯತೆಯನ್ನೇ ಕೊಟ್ಟಿಲ್ಲ. ಹಿಂದಿನಿಂದ ಸನಾತನವಾದ ಬಂದ ಧರ್ಮದ ಈ ಒಂದು ಜ್ಞಾನ ಭಂಡಾರದಲ್ಲಿ ನಿತ್ಯ ಜೀವನದ ಅರ್ಥಕಾಮಗಳು ಗೌಣವಾಗಿದೆ, ನಗಣ್ಯವಾಗಿದೆ. ಅವುಗಳಿಗೆ ಯಾವ ರೀತಿಯ ಬೆಲೆಯನ್ನು ನಮ್ಮ ಜೀವನ ಶೈಲಿಯಲ್ಲಿ ಕೊಟ್ಟಿಲ್ಲ. ಧರ್ಮಾಧಾರಿತವಾದ ಧರ್ಮದ ಚೌಕಟ್ಟಿನಲ್ಲಿ ನಡೆಸಬೇಕಾದ ಜೀವನ ಕ್ರಮ, ಧರ್ಮ ಹೇತುವಿನಿಂದ ಉಂಟಾಗುವಂತಹ ಸಿದ್ಧಿಗಳು, ಭಗವತ್ ಪ್ರಾಪ್ತಿ, ಹುಟ್ಟು ಸಾವುಗಳ ನಿರಂತರ ಚಕ್ರದಿಂದ ಹೊರಗೆ ಬರುವಂತಹ ಮಾರ್ಗೋಪಾಯಗಳು, ಇವುಗಳನ್ನಷ್ಟೇ ಪ್ರಧಾನವಾಗಿ ವರ್ಣಿಸಿರುವಂತಹ ಜ್ಞಾನ ಭಂಡಾರ. ಆದರೆ ಇಂದಿನ ದಿನಗಳಲ್ಲಿ ಅರ್ಥಕಾಮಗಳೇ ಸಂಪೂರ್ಣವಾಗಿ ಎಲ್ಲರ ಜೀವನ ಶೈಲಿಯಾಗಿರುವುದರಿಂದ ಈ ಧರ್ಮ ಮೋಕ್ಷಗಳನ್ನು ಅಷ್ಟು ಸುಲಭವಾಗಿ ಸಂಸ್ಕಾರಯುತರಲ್ಲದವರು, ಅಸಂಸ್ಕೃತರು ಆರಿಸಿಕೊಳ್ಳುವುದೂ ಇಲ್ಲ, ಅದರ ಕಡೆ ಗಮನವನ್ನು ಕೊಡುವುದಿಲ್ಲ, ಸಾಧನೋಪಾಯವಾಗಿ ತಿಳಿದುಕೊಳ್ಳುವುದೂ ಇಲ್ಲ. ಹೀಗಾಗಿ ಅಂದಿನ ಆ ಸಿದ್ಧಿಗಳು, ಸಾಧನೆಗಳು ಎಲ್ಲವೂ ಕಲ್ಪನೆಗಳೆಂಬುದ ಕಾರಣದಿಂದ ತಳ್ಳಿ ಹಾಕಿಬಿಟ್ಟಿದ್ದಾರೆ. ನಮ್ಮೆಲ್ಲರ ಜೀವನ ಶೈಲಿ ಅರ್ಥಕಾಮಗಳಿಂದ ತುಂಬಿ ಹೋಗಿದೆ. ಧರ್ಮಕ್ಕಾಗಿ ಆಗಲಿ, ಮೋಕ್ಷ ಹೇತುವಾದ ಧರ್ಮ, ವೈದಿಕ ಧರ್ಮ ಮಾರ್ಗಕ್ಕಾಗಲಿ ನಮ್ಮ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳೇ ಇಲ್ಲದಂತಾಗಿರುವ ಕಾಲ ಇದು. ಎಲ್ಲವನ್ನೂ ಅರ್ಥಕಾಮಗಳ ಪ್ರಯೋಜನದಿಂದ ಅಳೆಯುವ ಕಾಲವಾಗಿದೆ. ಹಾಗಾಗಿ ಭಗವತ್ ಪ್ರಾಪ್ತಿ, ಆತ್ಯಂತಿಕ ಸುಖ, ಯೋಗ ಸಿದ್ಧಿ ಇವುಗಳೆಲ್ಲವೂ ಪುಸ್ತಕಗಳಲ್ಲಿರುವ ವಸ್ತುಗಳಾಗಿದೆ. ಜೀವನ ಶೈಲಿಯಲ್ಲಿ ಸಾಧಿಸುವುದಕ್ಕೆ ಆಗಲಿ, ಸಾಧ್ಯವೇ ಆಗಲಿ ಆಗದ ರೀತಿಯಲ್ಲಿ ಕಾಲ ಬದಲಾಗ್ತಾ ಇದೆ.
ಆ ಕಾರಣದಿಂದ ಭಕ್ತಿ ಯೋಗ ಎಂಬುದು ಸಾಮಾನ್ಯನಿಗೂ ನಿಲುಕುವಂತಹ ಅತ್ಯುತ್ತಮವಾದಂತಹ ಮಾರ್ಗ, ಅತಿ ಸರಳವಾದ ಸುಲಭವಾದ ಮಾರ್ಗ. ಪ್ರಾಣಿ ಮಾತ್ರಕ್ಕೂ ಪ್ರೀತಿ ಮಾಡುವುದೇನೋ ಎಂಬುದು ತಿಳಿಯುತ್ತದೆ. ಆದ್ದರಿಂದ ಪ್ರೀತಿ ಮಾಡುವ ಮಾರ್ಗ, ಭಗವಂತನನ್ನು ಪ್ರೀತಿಸುವ ಮಾರ್ಗ ಭಕ್ತಿ ಮಾರ್ಗ. ನೋಡಿ, ಭಗವಂತನೇ ನಮ್ಮ ಹಿಂದಿನ ಋಷಿ ಮುನಿಗಳು ಬರೆದಿಟ್ಟಿರುವ ಪ್ರಕಾರ ಇಂದಿನ ಕಾಲದಲ್ಲಿ ಕಲಿಯುಗದಲ್ಲಿ ಕಲಿ, ರಾಹುಕೇತುಗಳು ಮತ್ತು ಆಸುರಿ ಗುಣಗಳು ಎಲ್ಲೆಂದರಲ್ಲಿ ಹೇರಳವಾಗಿ ಸೆಳೆತವನ್ನು ಉಂಟು ಮಾಡುತ್ತಿರುವುದರಿಂದ ಸಾತ್ವಿಕ ಗುಣಗಳು ಕಣ್ಣಿಗೆ ಕಾಣದಷ್ಟು ಮಾಯವಾಗುತ್ತಿದೆ. ಆ ಕಾರಣದಿಂದ ಭಕ್ತಿ ಯೋಗ ಮತ್ತು ಭಕ್ತಿ ಮಹಿಮೆ ಮತ್ತು ಭಕ್ತರ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳಬೇಕು. ಧ್ಯಾಯನ್ ಕೃತೆ ಯಜನ್ ಯಜ್ಞೈಃ ತ್ರೇತಾಯಾಂ ದ್ವಾಪರೇರ್ಚಯನ್ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ್ಯ ಕೇಶವಂ ಎಂದು ವಿವೇಕಯುತವಾದ ಅನುಭವಜನಿತವಾದ ಮಾತುಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಆಯಾಯ ಯುಗಗಳಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಭಗವತ್ ಪ್ರಾಪ್ತಿಯನ್ನಾಗಲಿ ಮೋಕ್ಷ ಸುಖವನ್ನಾಗಲಿ ಪಡೆಯುತ್ತಿದ್ದರೋ ಅವುಗಳೆಲ್ಲವನ್ನು ಕಲವು ಸಂಕೀರ್ತ್ಯ ಕೇಶವಂ, ಕೇಶವನನ್ನು ಗುಣಗಾನ ಮಾಡಿ ಹಾಡುವುದರಿಂದಲೇ ಭಕ್ತಿ ಮಾಡುವುದರಿಂದಲೇ ಪಡೆದುಕೊಳ್ಳಬಹುದು. ಅಷ್ಟು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಆದರೂ ನಾವುಗಳು ಲೌಕಿಕ ವ್ಯವಹಾರಗಳಲ್ಲಿ ಮನುಷ್ಯಾದಿಗಳನ್ನು, ರಾಜರುಗಳನ್ನು, ಅಧಿಕಾರದಲ್ಲಿರುವವರನ್ನು, ಧನಿಕರನ್ನು ಹೊಗಳುತ್ತಾ ಕಲವು ಸಂಕೀರ್ತ್ಯ ಕೇಶವೆಂಬುದನ್ನೇ ಮರೆತು ಬಿಟ್ಟಿದ್ದೇವೆ. ಆಧ್ಯಾತ್ಮ ಗ್ರಂಥಗಳಲ್ಲಿ ಮಾನುಷ ರೂಪದ ಭೌತಿಕ ಪ್ರಪಂಚದ ಇಹಲೋಕದ ವ್ಯಾಪಾರಗಳ ಬಗ್ಗೆ ಕಿಂಚಿತ್ತೂ ಉಲ್ಲೇಖಗಳಿಲ್ಲ. ಎಲ್ಲವೂ ಸೂಕ್ಷ್ಮತರವಾದ ಲೋಕಗಳು, ಪರಲೋಕಗಳು, ಪರಲೋಕ ಸಾಧನೆಗಳು, ಇವುಗಳೇ ಜ್ಞಾನಭಂಡಾರವಾಗಿ ಹೇರಳವಾಗಿದೆ. ಆದುದರಿಂದಲೇ ಬ್ರಹ್ಮವಿದ್ಯಾ ಜ್ಞಾನವನ್ನಾಗಲಿ ಆಧ್ಯಾತ್ಮ ಜ್ಞಾನವನ್ನಾಗಲಿ ಲೌಕಿಕ ವಿದ್ಯಾಜ್ಞಾನಗಳಿಗೆ ಹೋಲಿಕೆಯಲ್ಲ. ಲೌಕಿಕ ಪ್ರಪಂಚದ ಜೀವನ ಮಾರ್ಗಕ್ಕೆ ಇವುಗಳು ಹೇಗೆ ಸಹಕಾರಿಯಾಗಬಲ್ಲವು, ಹೇಗೆ ಪ್ರಯೋಜನ ಪಡೆದುಕೊಳ್ಳಬಹುದು ಎಂಬುದನ್ನಷ್ಟೇ ನಾವು ಗಮನಿಸಬೇಕು. ಹಾಗಾಗಿ ಅರ್ಥಕಾಮಾದಿಗಳಲ್ಲಿ ಅಭಿವೃದ್ಧಿಯಾಗುತ್ತಿರುವಂತಹ ಈ ಜ್ಞಾನ ಭಂಡಾರ ಇಹಲೋಕದ ಜೀವನ ಶೈಲಿಗೆ ಆಸೆ, ಆಕಾಂಕ್ಷೆ, ಕಾಮಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ನಿರತವಾಗಿರುತ್ತದೆ. ನೋಡಿ, ಲೌಕಿಕ ಜೀವನದಲ್ಲಿ ಇರುವಂತಹ ಈ ತಾಮಸರೂಪಿ ಗುಣಗಳು ಆಧ್ಯಾತ್ಮ ಸಾಧನೆಗೆ ಅಡ್ಡವಾಗುತ್ತದೆ.
ಜೊತೆಗೆ ಅವುಗಳು ಹೇಗೆ ಹೇರಳವಾಗಿ ಬೆಳೆಯುತ್ತದೆ ಎಂಬುದನ್ನು ಎಷ್ಟು ಚೆನ್ನಾಗಿ ಸುಭಾಷಿತಕಾರರು ಹೇಳಿದ್ದಾರೆ ನೋಡಿ. ನಿದ್ರಾ ತಂದ್ರ ಭಯಂಕ್ರೋಧ ಆಹಾರಂ ಮೈಥುನಮೇವಚ. ಇವುಗಳೆಲ್ಲವೂ ಒಂದೊಂದು ನಿದ್ರೆಯಾಗಲಿ, ಸೋಮಾರಿತನವಾಗಲಿ, ಯಾವುದೇ ಕೆಟ್ಟ ಹವ್ಯಾಸಗಳಾಗಲಿ, ಕ್ರೋಧವಾಗಲಿ, ಭಯವಾಗಲಿ, ಆಹಾರ ಕ್ರಮಗಳಾಗಲಿ, ಈ ರೀತಿ ಎಲ್ಲವೂ ಕೊನೆ ಇಲ್ಲದ್ದು, ತೃಪ್ತಿ ಇಲ್ಲದ್ದು, ಅಂತ್ಯವಿಲ್ಲದ್ದು, ಅಧಿಕವಾಗುತ್ತಲೇ ಇರುತ್ತದೆ. ಅಗ್ನಿಯಲ್ಲಿ ತುಪ್ಪವನ್ನು ಹುಯ್ದಂತೆ ಇನ್ನು ಹೆಚ್ಚು ಅಧಿಕವಾಗಿ ಬೆಳೆಯುತ್ತದೆ. ಈ ದೋಷಗಳನ್ನು ಗುರುತಿಸಿ ಇವುಗಳನ್ನು ಸಾಕಷ್ಟು ನಿವಾರಣೆ ಮಾಡಿಕೊಳ್ಳುವ ಉಪಾಯಗಳನ್ನು ನಮ್ಮ ಅಧ್ಯಾತ್ಮ ಕರ್ಮ ಮತ್ತು ಅಧ್ಯಾತ್ಮ ಜ್ಞಾನದಲ್ಲಿ ಋಷಿಮುನಿಗಳು ತುಂಬಿಸಿಟ್ಟಿದ್ದಾರೆ. ನಾವು ಅವುಗಳ ಪ್ರಯೋಜನವನ್ನು ಪಡೆದುಕೊಳ್ಳುವುದರ ಗೋಜಿಗೆ ಹೋಗ್ತಾ ಇಲ್ಲ. ಹಾಗಾಗಿ ನಿತ್ಯ ದುಃಖ ಎಲ್ಲೆಡೆಯೂ ಪ್ರಪಂಚದಲ್ಲಿ ಎದ್ದು ಕಾಣುತ್ತಿದೆ. ಹಿಂಸಾ ಅಸತ್ಯಗಳು ನಿತ್ಯ ಜೀವನದ ಪರಿಪಾಠಗಳಾಗಿದೆ. ಈ ದಿಶೆಯಲ್ಲಿ ನಮ್ಮ ಋಷಿಮುನಿಗಳ ವಿವೇಕಯುತವಾದ ಅನುಭವಯುತವಾದ ಮಾತುಗಳು ಧರ್ಮದ ಚೌಕಟ್ಟಿನಲ್ಲಿ ಅರ್ಥಕಾಮಗಳನ್ನು ಪಡೆದುಕೊಳ್ಳಬೇಕಾಗಿಯೂ ಮತ್ತು ಜೀವನ ಶೈಲಿಯನ್ನು ಆ ರೀತಿ ಬದಲಾಯಿಸಿಕೊಳ್ಳಬೇಕಾಗಿಯೂ ಬಂದಿರುವಂತಹ ಪರ್ವಕಾಲ. ವ್ಯವಹಾರ ಸತ್ಯವೇ ನಿಜವಾದ ಸತ್ಯ. ಪರಮಾತ್ಮ ಸತ್ಯವನ್ನು ಹುಡುಕುವಂತಹ ಅನ್ವೇಷಕ ಬುದ್ಧಿ ಸಾಮಾನ್ಯ ಜನರಲ್ಲಿ ಇರುವುದಿಲ್ಲ. ವ್ಯವಹಾರ ಸತ್ಯವನ್ನೇ ಸಂಪೂರ್ಣ ಸತ್ಯವೆಂದು ತಿಳಿದು ಪ್ರಾಪಂಚಿಕ ವ್ಯವಹಾರಗಳಲ್ಲಿಯೇ ದಿನನಿತ್ಯ ಮುಳುಗಿ ಹೋಗುವ, ಪ್ರಾಪಂಚಿಕ ವಿಷಯಗಳಿಂದ ಸೆಳೆಯಲ್ಪಟ್ಟ ಇಂದ್ರಿಯಗಳು ಮನುಷ್ಯನ ಮನಸ್ಸು ಬುದ್ಧಿಗಳನ್ನು ಅಪಹರಿಸುತ್ತದೆ. ನಾವು ಬಂಧರಾಗಿದ್ದೇವೆ, ವಿಷಯ ಸುಖಗಳಿಗೆ ಬಂಧಿಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಲಾರದಂತಹ ಒಂದು ಮೌಢ್ಯದಲ್ಲಿ ಕಾಲ ಕಳೆಯುತ್ತಿದ್ದೇವೆ. ಇದು ಇಂದಿನ ಸ್ಥಿತಿ. ಇದು ಬಂಧನವೆಂದು ತಿಳಿಯುವುದಕ್ಕೆ ನಮಗೆ ಒಬ್ಬ ಗುರು ಬೇಕಾಗಿದ್ದಾರೆ. ಈ ಬಂಧ ಮುಕ್ತರಾಗುವ ಮಾರ್ಗವನ್ನು ಆನಂತರ ಹುಡುಕಬಹುದು. ನಾವು ಬಂಧಿಗಳಾಗಿದ್ದೇವೆ ಎಂಬುದೇ ನಮಗೆ ಅರ್ಥವಾಗುತ್ತಿಲ್ಲ. ರಾಮಕೃಷ್ಣ ಪರಮಹಂಸರು ಅವರ ವಚನಾಮೃತದಲ್ಲಿ ಹೇಳುವ ಉದಾಹರಣೆಯಲ್ಲಿರುವಂತೆ, ಬಲೆಯನ್ನು ಬೀಸಿದರೆ ಸಾವಿರಾರು ಮೀನುಗಳ ಬಲೆಯೊಳಗೆ ಬರುತ್ತದೆ. ಬಲೆಯ ಅಪಾಯವನ್ನು ಮುನ್ಸೂಚನೆಯಾಗಿ ಪಡೆದುಕೊಂಡಂತಹ ಕೆಲವು ಮಹಾಜ್ಞಾನಿ ಮೀನುಗಳು ಬಲೆಯ ಹತ್ತಿರಕ್ಕೆ ಸುಳಿಯುವುದಿಲ್ಲ, ಹೊರಟು ಹೋಗುತ್ತದೆ. ಇನ್ನು ಕೆಲವು ಮೀನುಗಳು ಬಲೆಯೊಳಗೆ ಬಂದು ಸಿಲುಕಿ ಹಾಕಿದ ನಂತರ ಬಲೆಯೊಳಗೆ ನಾನು ಬಂದಿದ್ದೇನೆ ಎಂಬುದನ್ನು ಅರಿತು ತಕ್ಷಣವೇ ಬಂಧಮುಕ್ತರಾಗಿ ಬಲೆಯಿಂದ ಹೊರಗೆ ಹಾರುತ್ತವೆ. ಇನ್ನು ಉಳಿದವು 3 ಮತ್ತು 4ನೆಯ ಸ್ತರದ ಮೀನುಗಳು ಬಲೆಯಿಂದ ತಪ್ಪಿಸಿಕೊಳ್ಳಲಾರದೆ ಅಲ್ಲೇ
ಒದ್ದಾಡುತ್ತಾ ಒದ್ದಾಡುತ್ತಾ ಅದೇ ಸರಿಯಾದ ಜೀವನ ಕ್ರಮವೆಂದು ತಿಳಿದು ಬಲೆಯಲ್ಲಿಯೇ ಇರುತ್ತದೆ, ಬಂಧನದಲ್ಲಿಯೇ ಇದ್ದು ಬಿಡುತ್ತದೆ ಜೀವನ ಪರ್ಯಂತ. ಇನ್ನು ಕೆಲವೇ ಮೀನುಗಳು ಬಲೆಯನ್ನು ಕಚ್ಚಿಕೊಂಡು ಅದೇ ಅವುಗಳಿಗೆ ಆಧಾರವೆಂಬುದಾಗಿ ತನಗೆ ಸಾವಿನ ಅಪಾಯದ ಸೂಚನೆಯೂ ಇಲ್ಲದಂತೆ ನಿರಾಳವಾಗಿದ್ದು ಬಿಡುತ್ತವೆ ಎಂದು ಉದಾಹರಣೆಯನ್ನು ಕೊಡುವುದರ ಮೂಲಕ 4 ಥರದ ಮೀನುಗಳನ್ನು ಹೇಳಿದಂತೆಯೇ ಜನಗಳು ಇಹಲೋಕ ಬಂಧನದಲ್ಲಿ ಇಂದ್ರಿಯಗಳ ಸುಳಿಯಲ್ಲಿ ಸೆಳೆತಗಳಿಂದ ಅರ್ಥಕಾಮಗಳ ಬಲೆಯೊಳಗೆ ಸಿಲುಕಿಬಿಟ್ಟಿರ್ತೀವಿ ಅನ್ನೋದೇ ತಿಳಿಯುವುದಿಲ್ಲ. ಆ ಒಂದು ಅಜ್ಞಾನದ ಪೊರೆಯನ್ನು ತೆಗೆದುಹಾಕಲು, ಕತ್ತರಿಸಲು, ಕಳೆದು ಹಾಕಲು ಜ್ಞಾನ ಸೂರ್ಯ ರೂಪಾದಿಯಲ್ಲಿ ನಮಗೆ ವಿಶ್ವಗುರುವಿನ ಅವಶ್ಯಕತೆ ಇದೆ. ಅಂಥ ಸಂದರ್ಭದಲ್ಲಿ ವಿಶ್ವಾತ್ಮನಾಗಿ ಶ್ರೀಕೃಷ್ಣ ಹೇಳುತ್ತಿರುವ ಈ ಭಕ್ತಿ ಮಾರ್ಗ ಸಾಮಾನ್ಯ ಮನುಷ್ಯನಿಗೂ ದಾರಿಯನ್ನು ತೋರಿಸುವುದು, ಅಜ್ಞಾನವನ್ನು ಹೋಗಿಸುವುದು, ಹುಟ್ಟು ಸಾವುಗಳ ಬಂಧನವನ್ನು ಬಿಡಿಸುವುದು, ಎಂಬುದು ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಈ ಭಕ್ತಿ ಯೋಗ ಪಡೆದುಕೊಂಡಿದೆ. ಆ ಒಂದು ದೃಷ್ಟಿಯಲ್ಲಿ ಈ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮ ವಾಪ್ಸ್ಯಸಿ. ಅಭ್ಯಾಸದಲ್ಲಿಯೂ ನೀನು ಸಮರ್ಥನಾಗದಿದ್ದರೆ ನನಗಾಗಿ ಮಾಡುವ ಕರ್ಮಗಳಲ್ಲಿ ಪರಾಯಣನಾಗಪ್ಪ. ಯಾವ ನನಗೋಸ್ಕರವಾಗಿ ಎಲ್ಲ ಕರ್ಮಗಳಿದೆಯೋ ಆ ನಿತ್ಯ ಜೀವನದ ಕರ್ಮಗಳಲ್ಲಿಯೇ ಪರಾಯಣನಾಗು. ಯೋಗ ಕರ್ಮಸು ಕೌಶಲಂ, ಆ ಕರ್ಮದಲ್ಲಿ ಯೋಗವನ್ನು ಮಾಡುವವನಾಗು, ಭಕ್ತಿಯಿಂದ ಮಾಡುವವನಾಗು. ನನಗಾಗಿ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಸಿದ್ಧಿಯನ್ನು ಹೊಂದುತ್ತೀಯ. ಯೋಗಾಭ್ಯಾಸದಿಂದಲೇ, ಧ್ಯಾನ ಯೋಗದಿಂದಲೇ ಮಾತ್ರ ಸಿದ್ಧಿಗಳು ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಪ್ಪ ಅರ್ಜುನ. ಈ ರೀತಿ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮ ವಾಪ್ಸ್ಯಸಿ. ಈ ರೀತಿ ಕರ್ಮಗಳನ್ನು ನೀನು ಮಾಡುತ್ತಿರುವ ಪ್ರತಿ ಕರ್ಮವನ್ನು ಭಗವದ್ಭಾವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇಹ ಭಾವವನ್ನು ಬಿಟ್ಟು ಮಾಡಿದರೂ ನಿನಗೆ ಸಿದ್ಧಿಗಳು ಉಂಟಾಗುತ್ತದಪ್ಪ. ಭಕ್ತಾನುಗ್ರಹ ತತ್ಪರನಾಗಿ ನಾನಿದ್ದೇನಪ್ಪ ಒಂದು ಕಡೆ. ತೇಷಾಮಹಂ ಸಮುದ್ಧರ್ತ, ನನ್ನ ಕಡೆ ಬರುವವರನ್ನೆಲ್ಲರನ್ನೂ ನಾನು ಕೈ ಹಿಡಿದು ಎತ್ತಿ ಕರ್ಕೊಳ್ತೀನಪ್ಪ. ಪ್ರಪಂಚದ ಕಡೆ ಹೋಗುತ್ತಿರುವಂಥ, ಇಂದ್ರಿಯಗಳ ಕಡೆ ಹೋಗುತ್ತಿರುವಂಥ, ಇಂದ್ರಿಯ ವಿಷಯ ಸುಖಗಳ ಹಿಂದೆ ಹೋಗುತ್ತಿರುವಂಥವ್ರನ್ನ ನನ್ನ ಕಡೆ ಬರೋದಿಲ್ಲ, ನನಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಾ ಇರ್ತಾರೆ. ಆದ್ದರಿಂದ ಅವರುಗಳಿಗೆ ನನ್ನ ಸಹಾಯ ಸಿಕ್ಕುವುದಿಲ್ಲಪ್ಪ. ನನ್ನ ಕಡೆಗೆ ಬರೋರಿಗೆ ಕ್ಲೇಶೋಧಿಕತರಹ ತೇಷಾಂ ಆಗಿದ್ದರೂ ಸಹಿತ ನಾನು ಕೈ ಹಿಡಿದು ಅವರನ್ನು ಉದ್ಧರಿಸ್ತೀನಿ, ಮೇಲೆ ಕರೆದುಕೊಳ್ತೇನೆ, ಅವರಿಗೆ ಸಿದ್ಧಿ ಉಂಟಾಗುತ್ತದೆ. ನನ್ನ ಸ್ಮರಣೆ ಮಾತ್ರದಿಂದಲೇ ಅವರಿಗೆ ಅನುಕೂಲ ಆಗುತ್ತಪ್ಪ. ಕರ್ಮಗಳನ್ನು ಮಾಡುವುದು ಇರಲಿ, ಯಾವುದೇ ಲೌಕಿಕ ಕರ್ಮಗಳಲ್ಲಿದ್ದಾಗ್ಯೂ ನನ್ನ ಸ್ಮರಣಪೂರ್ವಕವಾಗಿ ನನ್ನ ಸ್ಮರಣೆಯನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಂಡು ಯಾವ ಕರ್ಮಗಳನ್ನು ಮಾಡಿದರೂ ಅವರುಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ಸ್ಮರಣೆಯೇ ಸಾಕು,
ನನ್ನಲ್ಲಿ ಭಕ್ತಿ ಮಾಡುವುದೇ ಸಾಕು. ಸೋಹಮೇಕೇನ ಶ್ಲೋಕೇನ ಸ್ತುತ ಏವನ ಸಂಶಯ. ಭಗವಂತನ ಅಭಯವಾಣಿ. ಒಮ್ಮೆ ನನ್ನ ಹೆಸರನ್ನು ಹೇಳಿದ್ರು ನಾನು ಅದನ್ನು ಕೇಳಿಸ್ಕೊತೀನಪ್ಪ. ಹೇಗೆ ಸಾಧ್ಯ ಅಂತ ಸಾಮಾನ್ಯ ಬುದ್ಧಿಗೆ ಪ್ರಶ್ನೆ ಬರುತ್ತೆ. ಇಷ್ಟೊಂದು ಜೀವರಾಶಿಗಳಿದೆ, ಮನುಷ್ಯರೇ 750 ಸಹಸ್ರ ಕೋಟಿ ಇದ್ದಾರೆ. ಒಂದೊಂದು ಜೀವಕ್ಕೂ ಪರಮಾತ್ಮ ಹೆಂಗೆ ಇದ್ದು ಕೇಳಿಸ್ಕೊಳ್ತಾನೆ, ಅವನಿಗೆ ಹೇಗೆ ಕೇಳಿಸುತ್ತೆ ಎನ್ನುವ ಸಾಮಾನ್ಯ ಅನುಮಾನ, ಶಂಕೆ ಬಂದ್ಬಿಡುತ್ತೆ. ಅದಕ್ಕೆ ಸರ್ವ ಲೋಕದಲ್ಲಿ ಇರುವಂತಹ ಸರ್ವಭೂತಾತ್ಮಗಳ ಹೃದಯ ಮಂದಿರದಲ್ಲಿಯೇ ಸಾಕ್ಷಿಯಾಗಿ ನಾನಿರುತ್ತೇನೆ ಎಂದು ಪರಮಾತ್ಮ ಹೇಳಿರುವುದು. ಅವನು ಸರ್ವಭೂತಗಳ ಹೃದಯ ಮಂದಿರದಲ್ಲಿ ಸಾಕ್ಷಿಯಾಗಿ ನೆಲೆಸಿದ್ದಾನೆ. ಅವನ ಸಾಕ್ಷಾತ್ಕಾರವೇ ಅಂತಿಮ. ಆದುದರಿಂದಲೇ ನಾವು ಸಾಮಾನ್ಯವಾಗಿ ಯಾವುದೇ ದೇವಾಲಯಗಳಿಗೆ ಹೋಗಲಿ, ದೇವರ ಮುಂದೆ ನಿಂತುಕೊಳ್ಳಲಿ, ಪ್ರಾರ್ಥನೆಯ ಮಾಡಲಿ, ಯಾವ ಸಂದರ್ಭದಲ್ಲೂ ಕಣ್ಣುಗಳನ್ನು ಮುಚ್ಚಿಕೊಂಡು ಅಂತರ್ಮುಖಿಯಾಗಿ ಬಿಡುತ್ತೇವೆ. ಕೈ ಮುಗಿದು ನಮಸ್ಕಾರ ಮಾಡುವಾಗಲೂ ಅಂತರ್ಮುಖಿಯಾಗಿ ಬಿಡುತ್ತೇವೆ, ಕಣ್ಣು ಮುಚ್ಚಿಕೊಂಡು ಬಿಡುತ್ತೇವೆ. ಬಾಹ್ಯ ಪ್ರಪಂಚವನ್ನು ನೋಡುವುದೇ ಇಲ್ಲ. ಅಂತರ್ಮುಖಿಯಾಗಿ ಪರಮಾತ್ಮನನ್ನು ಹುಡುಕಲು ಆರಂಭಿಸುತ್ತೇವೆ. ಅಂತರ್ಮುಖಿಯಾದಾಗಲೇ ಅಂತರಂಗದಲ್ಲಿರುವ ಪರಮಾತ್ಮನ ಸಂಘವನ್ನೇ ಏರ್ಪಡಿಸಿಕೊಳ್ಳಲು ಮನಸ್ಸು ಬುದ್ಧಿಗಳು ಹಾತೊರೆಯುತ್ತೆ. ಈ ರೀತಿ ಪರಮಾತ್ಮ ಅಂತರಂಗದಲ್ಲಿ ಕುಳಿತು ಅಂತರ್ಯಾಮಿಯಾಗಿ ಸಕಲರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಅವನ ಸ್ಮರಣೆ ಮಾತ್ರ ಸಾಕು, ಅವನ ನಾಮಸ್ಮರಣೆ ಮಾತ್ರ ಸಾಕು. ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಪಕ್ಕದಲ್ಲಿರುವವರಿಗೂ ಕೇಳಬೇಕೆಂದಿಲ್ಲ. ನಿಮ್ಮ ತುಟಿಗಳನ್ನು ಮುಚ್ಚಿಕೊಂಡು ಬಾಯಿಯ ಒಳಗೆ ಅಂತರಂಗದಲ್ಲಿ ನೀವು ಅವನ ನಾಮಸ್ಮರಣೆಯನ್ನು ಮಾಡಿದರೂ ಅವನಿಗೆ ಅದು ಕೇಳುತ್ತದೆ. ತ್ರೈಲೋಕ್ಯಾಧಿಪತಿ, ದೇಹದ ಒಳಗಿರುವ 3 ಲೋಕಗಳಿಗೂ ಅವನೇ ಅಧಿಪತಿಯಾಗಿ ಸಾಕ್ಷಿಯಾಗಿ ಪರಮ ಪದವಿಯಲ್ಲಿ ಹೃದಯ ಮಂದಿರದಲ್ಲಿ ಕುಳಿತಿದ್ದಾನೆ. ಇದನ್ನು ದೃಢ ನಿಶ್ಚಯದಿಂದ ಪ್ರತಿಯೊಂದು ಜೀವಾತ್ಮನು ತನ್ನ ಹೃದಯ ಮಂದಿರದೊಳಗೇ ಇರುವಂತಹ ಪರಮಾತ್ಮನನ್ನು ಕಾಣಲು, ಅನ್ವೇಷಣೆ ಮಾಡಲು, ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಯತ್ನಿಸಿದರೆ ಸಾಕು. ಆ ಪ್ರಯತ್ನಕ್ಕೆ ಕೇವಲ ನಾಮ ಒಂದು ಸ್ಮರಣೆ ಸಾಕು. ಅದನ್ನೇ ಭಕ್ತಿ ಪಂಥದಲ್ಲಿ ಭಕ್ತರುಗಳು ಹಾಡಿ ಹಾಡಿ ಹೊಗಳಿದ್ದಾರೆ. ಸ್ಮರಣೆ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ, ಗೋವಿಂದನ ಸ್ಮರಣೆ ಒಂದೇ ಸಾಲದೆ, ಗೋವಿಂದನ ಸ್ಮರಣೆ ಒಂದೇ ಸಾಲದೆ. ನೋಡಿ, ನಮ್ಮ ದಾಸರುಗಳು ಭಗವನ್ ನಾಮಸ್ಮರಣೆಯಲ್ಲಿ ಪ್ರತಿ ಉಸಿರಿನಲ್ಲಿ ಜೀವಮಾನ ಸಂಪೂರ್ಣವಾಗಿ ದೇಹದ ಕಣ ಕಣದಲ್ಲಿ ಭಕ್ತಿ ಭಾವದಿಂದ ಅವನ ನಾಮಸ್ಮರಣೆಯನ್ನು, ನಾಮದ ಗುಣಗಾನವನ್ನು ಮಾಡಿದ್ದಾರೆ. ಅಂಥ ಭಕ್ತಿ ಮಾರ್ಗ ಭಗವಂತ ಇಲ್ಲಿ ತಿಳಿಸುತ್ತಿದ್ದಾನೆ. ಅಂತಹ ಭಕ್ತರ ಲಕ್ಷಣಗಳನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಅಥೈತ ದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಈ ಸ್ಮರಣೆಯನ್ನೂ ಮಾಡೋಕ್ಕಾಗಲ್ಲಪ್ಪ, ನನಗೋಸ್ಕರ ಕರ್ಮನೂ ಮಾಡೋಕ್ಕಾಗಲ್ಲ ಅಂದರೆ, ಇದನ್ನೂ ಮಾಡಲು ಅಶಕ್ತನಾದರೆ ಸಂಯತ ಚಿತ್ತನಾಗಿ ನನ್ನ ಯೋಗವನ್ನು ಆಶ್ರಯಿಸಿದವನಾಗಿ
ಸರ್ಮ ಕರ್ಮಗಳ ಎಲ್ಲ ಫಲಗಳನ್ನು ತ್ಯಾಗ ಮಾಡಿಬಿಡು, ನನಗೆ ಅರ್ಪಿಸಿಬಿಡು. ಒಳ್ಳೆಯದು ಕೆಟ್ಟದ್ದು ಯಾವ ಚಿಂತೆಯನ್ನು ಮಾಡಬೇಡ. ಯಾವ ಕರ್ಮಗಳನ್ನು ಮಾಡಿದರೂ ಬೆಳಗಿನಿಂದ ಸಂಜೆಯವರೆಗೆ ಮಾಡಿದ ಕರ್ಮಗಳೆಲ್ಲವನ್ನು ಅದರ ಫಲಗಳು ನಿನಗೇ ಅರ್ಪಿತವಾಗಲಿ ಎಂಬ ಒಂದೇ ಒಂದು ಸಲ ಸಮರ್ಪಣಾ ಮನೋಭಾವವನ್ನು ಹೊಂದಿದರೂ ನಾನು ಕೇಳಿಸಿಕೊಳ್ಳುತ್ತೇನೆ, ನಾನು ಸ್ವೀಕರಿಸುತ್ತೇನೆ ಎಂದು ತನ್ನ ಸೌಲಭ್ಯವನ್ನು ಈ ಶ್ಲೋಕದ ಮೂಲಕ ಪರಮಾತ್ಮ ಸಕಲ ಜೀವರಾಶಿಗಳಿಗೆ ಅಭಯಪ್ರದವಾಗಿ ಕೊಡುತ್ತಿದ್ದಾನೆ. ಹಿಂದಿನಿಂದ ಹೇಳಿಕೊಂಡು ಬಂದಂತಹ ಎಲ್ಲ ಮಾರ್ಗಗಳ ಒಂದು ಶ್ರೇಷ್ಠತೆಯನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸುತ್ತಾ, ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿ ಅನಂತರಂ ಎಂದು ವರ್ಣಿಸುತ್ತಾ ಪರಮಾತ್ಮ ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಮುಂದೆ ಪರಮಾತ್ಮ ಭಕ್ತಿ ಯೋಗದ ಬಗ್ಗೆ ಆಗಲಿ, ಭಕ್ತರ ಬಗ್ಗೆ ಆಗಲಿ, ಭಕ್ತಿಯ ಮಹಿಮೆಯ ಬಗ್ಗೆ ಆಗಲಿ ಏನು ಹೇಳುತ್ತಾನೆಂದು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.